ಓದುವಾಗ 1 ಯೋಹನ್ನ 3ನೇ ಅಧ್ಯಾಯದ 8ನೇ ವಾಕ್ಯ 1 John 3:8 ಹೇಳ್ತದೆ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನೆಂಬುದಾಗಿ ಹೇಳ್ತದೆ. ಸೈತಾನನ ಕೆಲಸ ಏನಾಗಿದೆ? ಸೈತಾನನ ಕೆಲಸ ಒಬ್ಬ ವ್ಯಕ್ತಿಯ ಶರೀರದಲ್ಲಿ ರೋಗ ಉತ್ಪತ್ತಿ ಮಾಡುವಂಥದ್ದು, ಶರೀರದಲ್ಲಿ ನೋವು ಕೊಡುವಂಥದ್ದು, ಶರೀರ ಬಾಧಿಸುವಂಥದ್ದು, ಬಂಜೆತನ ಕೊಡುವಂಥದ್ದು, ಕುಟುಂಬದಲ್ಲಿ ಒಡಕನ್ನುಂಟು ಮಾಡುವುದು, ವಿವಾಹ ವಿಚ್ಛೇದನಕ್ಕೆ ನಡೆಸುವಂಥದ್ದು, ಅಪಘಾತಗಳನ್ನುಂಟು ಮಾಡುವಂಥದ್ದು, ಅಥವಾ ಆತ್ಮಹತ್ಯೆಗೆ ಪ್ರೇರೇಪಣೆ ಕೊಡುವುದು, ದುರಾಭ್ಯಾಸಗಳಿಗೆ ಅಧೀನಪಡಿಸುವಂಥದ್ದು, ಇವೆಲ್ಲ ಯಾರ ಕೆಲಸ ಆಗಿದೆ? ಸೈತಾನಕ್ಕೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೋಹನನ ಸುವಾರ್ತೆ 10:10, John 10:10 ಹೇಳ್ತದೆ, ಕಳ್ಳನ್ನು ಬರುವುದು ಕದ್ದುಕೊಳ್ಳಲು, ಹಾಳು ಮಾಡಲು, ನಾಶ ಮಾಡಲು. ಯಾರು ಕಳ್ಳ? ಯಾರಾಗಿದ್ದಾನೆ? ಸೈತಾನ. ಕದ್ದುಕೊಳ್ಳಲು ಬರ್ತಾನೆ. ನಮ್ಮ ಸಮಾಧಾನ ಕದ್ದುಕೊಂಡು ಹೋಗ್ತಾನೆ, ನಮ್ಮ ಆನಂದ ಕದ್ದುಕೊಂಡು ಹೋಗ್ತಾನೆ, ನಮ್ಮ ಶಾಂತಿಯನ್ನು ಕದ್ದುಕೊಂಡು ಹೋಗ್ತಾನೆ, ನಮ್ಮ ಆರೋಗ್ಯ ಕದ್ದುಕೊಂಡು ಹೋಗ್ತಾನೆ, ನಮ್ಮ ಒಳಿತುಗಳನ್ನು ಕದ್ದುಕೊಂಡು ಹೋಗುತ್ತಾನೆ. ನಮಗಿರುವಂಥದ್ದನ್ನು ಏನ್ ಮಾಡ್ತಾನೆ? ಅದನ್ನು ಕದಿಯುವುದಕ್ಕೋಸ್ಕರವಾಗಿ ಬರುತ್ತಾನೆ. ನಮ್ಮ ಜೀವಿತ ಹಾಳು ಮಾಡಲಿಕ್ಕೆ ಬರ್ತಾನೆ, ನಾಶ ಮಾಡಲಿಕ್ಕೆ ಬರ್ತಾನೆ. ಸೈತಾನನ ಉದ್ದೇಶ ಒಂದೇ ಒಂದು, ನಾವು ಆರೋಗ್ಯವಾಗಿರಬಾರದು, ಸಂತೋಷವಾಗಿರಬಾರದು, ಸಮಾಧಾನವಾಗಿರಬಾರದು. ಅದೇ ಸೈತಾನನ ಒಂದು ಉದ್ದೇಶ. ಅದಕ್ಕಾಗಿ ಅದು ಯೇಸು ಅಲ್ಲಿ ಏನ್ ಹೇಳ್ತಿದ್ದಾನೆ? John 10:10 ಅಲ್ಲಿ, ನಾನು ಬಂದದ್ದು ಜೀವ ಕೊಡಲು, ಸಮೃದ್ಧಿ ಭರಿತವಾದ ಜೀವಿತ.